ನಾವು ನಂಬೋಣ. Hallelujah. The first thing God put a burden in my heart is about regarding pain. Hallelujah. Pain. People go through pain. People go through lot of pain. So I can easily say pains, lot of pains. So many scars in the heart. So many damages to the heart. Hallelujah. Hallelujah. Who can heal it? Only God can. For the people of God, God can heal all your wounds. But what about the people of the world? They don't have a medicine. They have a medicine indeed in the world. They enjoy the worldly pleasures. But for us, rejoice, there is hope in Christ. Hallelujah. 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 ಸೊ ದೇವರು ನಮಗೆ ಸ್ತೋತ್ರವಾಗಲಿ. ಒಂದು ಮುಂಜಾನೆ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಬಂದಿದ್ದೇವೆ. ಈ ಒಂದು ದಿನ ಒಂದು ಪೇನ್, ಒಂದು ನೋವಿನ ಕುರಿತಾಗಿ ದೇವರು ನಮ್ಮ ಕೂಡ ಮಾತಾಡ್ತಾರೆ. ನೀವು ಹೇಳ್ಬೋದು, ಏನು ನೋವು ಬಗ್ಗೆ ದೇವರು ನಮ್ಮ ಹತ್ರ ಮಾತಾಡ್ತಾರೆ, ಹೆಂಗೆ ಅರ್ಥ ಮಾಡ್ಕೊಳ್ಬೋದು ಅಂತ ನೀವು ಕೇಳುವುದಾದರೆ, ಈ ವಾಕ್ಯವನ್ನು ಪೂರ್ತಿಯಾಗಿ ನೀವು ಕೇಳುವುದಾದರೆ ಖಂಡಿತವಾಗಲು ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಆಲೋಚನೆಯನ್ನು, ನಿಮ್ಮ ಹಾದು ಹೋಗುವಂಥ ಕಷ್ಟದ ಪರಿಸ್ಥಿತಿಗಳಲ್ಲಿ ನೀವು ನಂಬಿಕೆಯನ್ನು ತೆಗೆದುಕೊಂಡು ದೇವರ ಒಂದು ಚಿತ್ತವನ್ನು, ದೇವರ ಒಂದು ಏನಂತಾರೆ ಇರುವಿಕೆ ನಿಮ್ಮ ಜೀವಿತದಲ್ಲಿ ಖಚಿತಪಡಿಸಿಕೊಂಡು ನೀವು ದೃಢವಾಗಿ ನಂಬಿಕೆಯಲ್ಲಿ ನೀವು ಜೀವಿಸಬಹುದು. ಹಲ್ಲೆಲೂಯಾ. Hallelujah. ಯಾವಾಗ ನಿಮಗೆ ಅರ್ಥ ಆಗ್ತದೆ God is present ಅಂತ, you are tension free. Hallelujah. Thank you Jesus. When you go to a market with your dad, you are tension free because you know dad is there. Hallelujah. ನೀನೇನಾದ್ರು ತಗೊಳ್ಬೇಕು ಅಂತ ನೀನು ಎಲ್ಲಾದರೂ ಹೋದಾಗ you know dad is there, dad is going to buy me whatever I need. ತಂದೆಗೆ ಗೊತ್ತು ನನ್ನ ಕೊರತೆ ಏನಿದೆ, ಅವನು ನನಗೆ ಕೊಡಿಸ್ತಾನೆ. Hallelujah. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಹೋಗಬೇಕಾದ್ರೂ ಕೂಡ ತಂದೆಯದು ದೇವರು ನಮ್ಮ ಕೂಡ ಇದ್ದಾರೆ. He is with you. ಆತ ನಿನ್ಗೆ ಹೇಳ್ಕೊಡ್ತಾ ಇದ್ದಾನೆ. He is a very good teacher. Hallelujah. You can ask, ಏನಂತಾರೆ, what is the best thing about God ಅಂತಂದರೆ, He himself is the most ultimately best person ಅಂತ. He is best in everything ಅಂತ. For end to end He stands as the best ಅಂತ. Hallelujah. He is the best teacher. He is the best ಏನಂತಾರೆ ಫ್ರೆಂಡ್. ಆತ ನಮ್ಮ ಎಲ್ಲ ಒಂದು ಇದರಲ್ಲಿ ಕೂಡ ನಮ್ಮ ಒಟ್ಟಿಗೆ ನಿಂತ್ಕೊಳ್ತಾನಂತೆ. ಥ್ಯಾಂಕ್ ಯು ಜೀಸಸ್. ಆತ ನಿನಗೆ ತಂದೆಯ ಒಂದು ಸ್ಥಾನದಲ್ಲಿ ನಿಂತುಕೊಂಡು ನಿನಗೆ ಹೇಳ್ಕೊಡ್ತಾನೆ, ಎಲ್ಲ ಹೇಳ್ಕೊಡ್ತಾನೆ. ನೀನು ಯಾವ ಪರಿಸ್ಥಿತಿಯಲ್ಲಿ ನಿನ್ನ ಕಷ್ಟದಲ್ಲಿ ಹಾದು ಹೋಗ್ತಾ ಇದೆಯಾ, ನಿನ್ನ ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದೆಯಾ, ನೀನು ದುಃಖದಲ್ಲಿ ಹಾದು ಹೋಗ್ತಾ ಇದೆಯಾ, ನೋವಿನಲ್ಲಿ ಹಾದು ಹೋಗ್ತಾ ಇದೆಯಾ, ಮೈ ಡಿಯರ್ ಬಿಲವೆಡ್ ಪೀಪಲ್ ಆಫ್ ಗಾಡ್, He knows it, how to fix it, because He is the owner of your heart. Hallelujah. Hallelujah. ಸುಮ್ಮನೆ ಆತ ನಿನ್ನ ಮಾಡಿಲ್ಲ. He knows it. How can I deal with it? I am very well expert in this. Hallelujah. ಅವ್ರು ಹೇಳ್ತಾರೆ, ನನಗೆ ಇದು ತುಂಬ ಚೆನ್ನಾಗುತ್ತೆ ಹಿಂಗೆ ಮಾಡ್ಬೇಕಂತ ಹೇಳ್ಬಿಟ್ಟು. ಬಟ್ ಎಷ್ಟೋ ಜನ ಫೈಲ್ ಆಗೋದು, ದೇ ಡೋಂಟ್ ಸಬ್ಮಿಟ್ ಇಟ್ ಟು ಗಾಡ್. ಅವರು ದೇವರಿಗೆ ಒಪ್ಪಿಸ್ಕೊಡೋದಿಲ್ಲ, ಅಲ್ಲಿ ಫೇಲ್ಯೂರ್ ಆಗ್ತಾರೆ. ಅಟ್ ಲಾಸ್ಟ್ ದೇ ಬ್ಲೇಮ್ ಗಾಡ್. Who told you to decide things on your own and blame God for your mistake? My dear brothers and sisters, never do that in life. ಯಾವಾಗ ಕೂಡ ನಾವು ದೇವರಿಗೆ ಮೊದಲು ಸ್ಥಾನ ಕೊಡುವಾಗ ದೇವರು ನಮ್ಮ ಜೀವಿತವನ್ನು ಆಯ್ಕೆ ಮಾಡ್ಕೊಳ್ಬೇಕು. ನಮ್ಮ ಜೀವಿತದಲ್ಲಿ ನಡೆಯುವಂಥ ಸಂಗತಿಗಳನ್ನು ದೇವರು ಆಯ್ಕೆ ಮಾಡ್ಕೊಳ್ಬೇಕು, ನಾವಲ್ಲ. ನೀವು ಹೇಳ್ಬೋದು, ಹೇಗೆ ನಾನು ಅರ್ಥ ಮಾಡ್ಕೊಳ್ಳಿ ದೇವರ ಆಯ್ಕೆಗಳನ್ನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ ಅಂದರೆ, ನೀನು ಎಲ್ಲ ವಿಚಾರ ಮಾಡುವುದಕ್ಕಿಂತ ಮುಂಚೆ ನೀನು ಪ್ರಾರ್ಥಿಸು. ಎಲ್ಲ ವಿಚಾರದಲ್ಲಿಯೂ ಕೂಡ ನೀನೇನು ಮಾಡು, ದೇವರ ವಾಕ್ಯವನ್ನು ಓದಿ ನೀನು ಅರ್ಥ ಮಾಡ್ಕೋ. ದೇವರ ಚಿತ್ತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಚಿತ್ತ ಆತನ ಆತ್ಮನ ಮುಖಾಂತರವಾಗಿ ನಮ್ಮ ಒಳಗಡೆ ಕೊಡಲ್ಪಟ್ಟಿದೆ. ನಮಗೆ ಕೊಡಲ್ಪಟ್ಟಿರುವಂಥ ವರದ ಮುಖಾಂತರವಾಗಿ, ಪ್ರಾರ್ಥನೆ ಮುಖಾಂತರವಾಗಿ, ದೇವರ ವಾಕ್ಯದ ಮುಖಾಂತರವಾಗಿ ದೇವರ ಚಿತ್ತವನ್ನು ಅರಿತು ಜೀವಿಸುವ ಪ್ರತಿ ಒಬ್ಬರು ಕೂಡ ಧನ್ಯರು. ಅವರು ಯಾವತ್ತೂ ಕೂಡ ಯಾವ ವಿಚಾರದಲ್ಲೂ ಕೂಡ ಸೋತು ಹೋಗುವುದಿಲ್ಲ. ಅವರು ಎಲ್ಲ ವಿಚಾರಗಳಲ್ಲೂ ಪೌಲನು ಹೇಳುವ ಪ್ರಕಾರ ಏನಂತೆ, ಪೂರ್ಣ ಜಯಶಾಲಿಗಳಾಗಿದ್ದಾರೆ. ಹಲ್ಲೆಲೂಯಾ. ಏನಂತೆ, ಮೋರ್ ದನ್ ಕಾಂಕರರ್ಸ್. ಹಲ್ಲೆಲೂಯಾ. ಈ ದಿನ ನಾನು ನಿಮ್ಮ ಮುಂದೆ ಹಾಗೆ ವಾಕ್ಯ ತರಲಿಕ್ಕಿದ್ದೇನೆ. ನೋಡ್ರಿ, ನಾವು ಓದಿದಂಥ ಒಂದು ಪ್ಯಾಸೇಜ್ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1-16 ವಚನಗಳನ್ನು ನಾವು ಓದಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ಏನು ಬರ್ತದೆ ಅಂತ ಹೇಳ್ಬೋದಾ? ಹೇಳ್ತೀರಾ? ಏನು ಪ್ರಸಂಗ ಇದು? ಪರ್ವತ ಏನು ಪ್ರಸಂಗ? ಪರ್ವತ ಪ್ರಸಂಗ. ಓಕೆ, ಡನ್. ಇಂಗ್ಲಿಷ್ನಲ್ಲಿ ಸರ್ಮನ್ ಆನ್ ದ ಮೌಂಟ್.
ಸರ್ಮನ್ ಆನ್ ದ ಮೌಂಟ್. ಹಲ್ಲೆಲೂಯಾ. ಯಾಕೆ ಗೊತ್ತಾಯ್ತು ತುಂಬ ಫೇಮಸ್ಸು? ಬಿಕಾಸ್ ಇಲ್ಲಿ ಹೇಳಿರುವಂಥ ವರ್ಡ್ಸ್, ಜೀಸಸ್ ಹೇಳಿರುವಂಥ ವರ್ಡ್ಸು, ಇಟ್ ಈಸ್ ಬಿನ್ ರೆಕಾರ್ಡೆಡ್ ಆಸ್ ವರ್ಲ್ಡ್ ಕ್ಲಾಸ್. ಇಟ್ ಏನಂತ ಹೈಲಿ ಎಫೆಕ್ಟೆಡ್, ತುಂಬ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ರೆಕಾರ್ಡ್ ಆಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಇಡೀ ವರ್ಲ್ಡಲ್ಲಿ ದೇರ್ ಆರ್ ಓನ್ಲಿ ಐ ಥಿಂಕ್ ಸ್ವಲ್ಪ ಫ್ಯೂ ಸ್ಪೀಚಸ್ ವಿಚ್ ಹ್ಯಾಡ್ ಎಫೆಕ್ಟೆಡ್ ದ ವರ್ಲ್ಡ್. ಫ್ಯೂ ಸ್ಪೀಚಸ್ ಎಷ್ಟೊಂದಿದೆ. ಸೊ ಆ ಸ್ಪೀಚಲ್ಲಿ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್, ಆ ಎಲ್ಲ ಸ್ಪೀಚಸಲ್ಲಿ ಯೇಸು ಸ್ವಾಮಿ ಹೇಳಿದ ವರ್ಡ್ಸ್ ಕೂಡ ಇಟ್ ಈಸ್ ಬಿನ್ ಮೆನ್ಷನ್ಡ್ ಅಂತ. ಹಲ್ಲೆಲೂಯಾ. ಸರ್ಮನ್ ಆನ್ ದ ಮೌಂಟ್ ಮೆನ್ಷನ್ ಆಗಿದೆ. ಯಾಕಂತಂದರೆ ಇಲ್ಲಿ ತೋರಿಸ್ತಾ ಇರುವಂಥ ಒಂದು ಏನಂತೆ ಒಂದು ಗುಣಲಕ್ಷಣಗಳು, ಒಂದು ಟೀಚಿಂಗ್ ಏನಿದೆ, ಇಟ್ ಟೀಚಸ್ ಎ ಪರ್ಸನ್ ಟು ಬಿ ಲೈಕ್ ಗಾಡ್, ಟು ಬಿ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್. ಹಲ್ಲೆಲೂಯಾ. ಇಲ್ಲಿ ಜೀಸಸ್ ಹೇಳ್ತಾ ಇದ್ದಾರೆ, ವೈ ಯು ಆರ್ ಬ್ಲೆಸ್ಸಡ್? ಬಿಕಾಸ್ ಯು ಶುಡ್ ಬಿ ಮೀಕ್, ಯು ಶುಡ್ ಬಿ ಪೀಸ್ ಮೇಕರ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯು ಶುಡ್ ಬಿ ಹೋಲಿ. ಹಲ್ಲೆಲೂಯಾ. ಸೊ ಇಲ್ಲಿ ಮೊದಲನೇ ವಾಕ್ಯದಿಂದ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇ ವಾಕ್ಯದಲ್ಲಿ ಯೇಸು ಸ್ವಾಮಿನಂತೆ ಬೆಟ್ಟವನ್ನು ನೋಡಿದ್ರಂತೆ, ನೋಡ್ಬಿಟ್ಟು ಏನು ಮಾಡ್ತಾರಂತೆ, ಬೆಟ್ಟವನ್ನು, ಗುಂಪು ಜನರನ್ನು ನೋಡಿ ಏನು ಮಾಡ್ತಾರೆ, ಬೆಟ್ಟವನ್ನು ಎತ್ತಿ ಏರಿಕೊಂಡು ಕೂತುಕೊಂಡು ತನ್ನ ಶಿಷ್ಯರಿಗೆ ಹೇಳಿದೇನಂತ ಗೊತ್ತಾ? ಫಸ್ಟ್ ಹೇಳಿದ್ದೇನು 3ನೇ ಅಧ್ಯಾಯದಿಂದ. ಆಮೆನ್. ಫಸ್ಟ್ ಹೇಳ್ತಾ ಇರೋದು ಕನ್ನಡದಲ್ಲಿ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಹಲ್ಲೆಲೂಯಾ. ಜೀವಿತದಲ್ಲಿ ಬಡವರಲ್ಲ, ಆತ್ಮದಲ್ಲಿ ಬಡವರು. ನೀವು ಜೀವಿತದಲ್ಲಿ ಬಡವರಾಗಿರ್ರಿ, ಸೌಕರ್ಯರಾಗಿದ್ರೆ, ನೀವು ಆತ್ಮದಲ್ಲಿ ಬಡವರಾಗಿರುವುದು ಮುಖ್ಯ. ಹಲ್ಲೆಲೂಯಾ. ಎಷ್ಟೊಂದು ಜನ ಏನು ಮಾಡ್ತಾರೆ, ಇದನ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕೆ, ಆತ್ಮದಲ್ಲಿ ಬಡವರು ಅಂದರೆ ಹೆಂಗೆ ನೀನು ಆತ್ಮದಲ್ಲಿ ಬಡವ ಯಾವ ರೀತಿಯಲ್ಲಿ ಆಗಿರ್ಬೇಕಂತಂದ್ರೆ, ನೀನು ಮೊದಲು ದೇವರ ಮುಂದೆ ನೀನು ತಗ್ಗಿಸ್ಕೊಳ್ಬೇಕು. ದೇವರ ಮುಂದೆ ನೀನು ಏನೂ ಇಲ್ಲದ ಇರುವನಾಗಬೇಕಾಗಿತ್ತು. ಬಡವರ ಹತ್ರ ಏನಿದೆ ಏನಿಲ್ಲ ಅಂದರೆ ನಿಮ್ಗೆ ಗೊತ್ತು. ಬಡವರ ಹತ್ರ ಏನಿಲ್ಲ, ದೇ ಡೋಂಟ್ ಹ್ಯಾವ್ ಎನಿಥಿಂಗ್, ದೇ ಆರ್ ಇನ್ ಲ್ಯಾಕ್. ಆ ರೀತಿಯಲ್ಲಿ ನಮ್ಮ ಸ್ಪಿರಿಟಲ್ಲಿ, ನಮ್ಮ ಆತ್ಮದಲ್ಲಿ ವಿ ಶುಡ್ ಬಿ ಹ್ಯಾವಿಂಗ್ ಏನಂತೆ, ನಮಗೆ ಏನಂತೆ, ಸೆಲ್ಫ್ ಲ್ಯಾಕಿಂಗ್ ಆಗಿರ್ಬೇಕು. ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಪ್ರಸನ್ನತೆಯಲ್ಲಿ, ದೇವರು ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಆತ್ಮದಲ್ಲಿ ಬಡವರು ಅಂತಂದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು. ಮೀಕ್ ಅಂದರೆ ಐ ಆಮ್ ನಥಿಂಗ್ ಲಾರ್ಡ್, ಐ ಆಮ್ ನಥಿಂಗ್, ಸಬ್ಮಿಟಿಂಗ್ ಟು ಗಾಡ್. ಎಲ್ಲವನ್ನ ದೇವರ ಕೈಗೆ ಒಪ್ಪಿಸ್ಕೊಡುವಂಥದ್ದು. ಏನಂತೆ, ಎಲ್ಲವನ್ನ ದೇವರ ನಿನ್ನ ಜೀವಿತದಲ್ಲಿ ದೇವರು ನಿನಗೆ ಮುಖ್ಯವಾಗಿ ಕಾರ್ಯ ಮಾಡ್ತಾರೆ. ಸೊ ನಿನ್ನ ಯಾರೇ ಕೂಡ ಏನೇ ಮಾಡಿದರೂ ಕೂಡ ಯು ವಿಲ್ ನಾಟ್ ಗೆಟ್ ಆ್ಯಂಗ್ರಿ, ಯು ವಿಲ್ ಹಂಬಲ್ ಯುವರ್ ಸೆಲ್ಫ್. ಎಲ್ಲ ವಿಚಾರದಲ್ಲೂ ನಿನ್ನನ್ನು ನೀನು ತಗ್ಗಿಸಿಕೊಳ್ತೀಯ, ನಿನ್ನನ್ನು ಬರಿದು ಮಾಡ್ಕೊಳ್ತೀಯ, ನಿನ್ನನ್ನು ನೀನು ಬಿಟ್ಟು ಕೊಡ್ತೀಯ. ನಿನ್ನ ಸ್ವಪ್ರಯೋಜನಕ್ಕಾಗಿ, ನಿನ್ನ ಒಳ್ಳೆಯದಕ್ಕಾಗಿ ನೀನು ಏನು ಯೋಚನೆ ಮಾಡೋದಿಲ್ಲ, ಬೇರೆಯವರಿಗಾಗಿ ನೀನು ಯೋಚನೆ ಮಾಡ್ತೀಯ. ದಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್. ಹಲ್ಲೆಲೂಯಾ. ಅದಕ್ಕೆ ಜೀಸಸ್ ಹೇಳ್ತಾರೆ, ಫಸ್ಟ್ ಯು ನೀಡ್ ಟು ಹ್ಯಾವ್ ಅ ಮೀಕ್ನೆಸ್. ಹಲ್ಲೆಲೂಯಾ. ಮೀಕ್ನೆಸ್, ಹಂಬಲ್ನೆಸ್. ಆತ್ಮದಲ್ಲಿ ಬಡವರಾಗಿರ್ರಿ. ಏನಾಗಿದೆ? ಬಡವರಾಗಿರ್ರಿ. ನೀವು ಧನ್ಯರು. ಯಾಕೆ? ಪರಲೋಕ ರಾಜ್ಯವು ನಿಮ್ಮದು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ದೇವರು ಪರಲೋಕ ರಾಜ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ. ದೇರ್ ಈಸ್ ಎ ಕಂಡೀಷನ್, ವಿ ನೀಡ್ ಟು ಬಿ ಮೀಕ್ ಇನ್ ದ ಅರ್ತ್. ವಿ ನೀಡ್ ಟು ಬಿ ಮೀಕ್. ಹಲ್ಲೆಲೂಯಾ. ಮೀಕ್. ಬೈಬಲ್ ಹೇಳುತ್ತೆ, ಮೋಸಸ್ ವಾಸ್ ದ ಮೀಕೆಸ್ಟ್ ಪರ್ಸನ್ ಇನ್ ದ ಬೈಬಲ್ ಅಂತ ಹೇಳ್ಬಿಟ್ಟು ಕೂಡ ಮೆನ್ಷನ್ ಆಗುತ್ತೆ. ಓಕೆ, ವಿ ಕ್ಯಾನ್ ಟೇಕ್. ಅವನು ತುಂಬ ತನ್ನನ್ನು ತಗ್ಗಿಸಿಕೊಳ್ಳುವಂಥ ವ್ಯಕ್ತಿಯಾಗಿದ್ದ. ಅವನಿಗೆ ದೂಷಣೆ ಮಾಡಿ ಎಷ್ಟು ತಲೆ ಕೆಡಿಸಿದ್ರು. ಲಕ್ಷಾಂತರ ಜನ ಬಂದು ಒಂದೇ ಸತಿ ಅವನಿಗೆ ಮಾತಾಡ್ತಾಯಿದ್ರು. ಏನಂತೆ, ನಿನ್ನಿಂದನೇ ಆಯಿತು, ಅದಾಯಿತು ಇದಾಯಿತು ಅಂತ ಹೇಳಿ ಪೂರ್ತಿಯಾಗಿ ಏನು ಮಾಡ್ತಾರೆ, ಆ ವ್ಯಕ್ತಿಯನ್ನು, ಮೋಶೆಯನ್ನು ಬೈದಾಗ ಕೂಡ ಅವನೇನು ಹೇಳ್ತಾನೆ, ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ, ಬೇಕಂದರೆ ಪುಸ್ತಕದಿಂದ ಏನಾದ ಜೀವ ಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರು ಬೇಕಾದರೆ ಅವ್ರನ್ನ ತೆಗಿಬೇಡ. ಹಲ್ಲೆಲೂಯಾ. ಅವನು ವಿಜ್ಞಾಪನೆ ಮಾಡ್ತಾನೆ. ಅವನು ದೇವರ ಮತ್ತು ಮನುಷ್ಯರ ಮಧ್ಯೆ ನಿಂತುಕೊಂಡು ಅವನು ಪ್ರಾರ್ಥಿಸ್ತಾನೆ. ಅವನು ಹೇಳ್ತಾನೆ ಏನಂತ ಗೊತ್ತಾ, ಏನಂತ ಹೇಳ್ತಾನೆ, ಅವ್ರಿಗೋಸ್ಕರ ಮೊರೆ ಇಡ್ತಾನೆ. ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಮಾಡಿದಂಥ ವಾಗ್ದಾನವನ್ನು ನೆನಪು ಮಾಡ್ಕೋ ದೇವ್ರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಸೆಕೆಂಡ್ ಸ್ವಾಮಿ ಹೇಳ್ತಾರೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಸೊ ಇಲ್ಲಿ ನನ್ನ ವಾಕ್ಯ ಇರುವಂಥದ್ದು ಏನಂತೆ, ಒಂದು ಪೇಯ್ನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಫರಿಂಗ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆರ್ ಯು ಪೀಪಲ್ ಹಿಯರ್? ಸೊ ಪೇಯ್ನ್, ಸಫರಿಂಗ್ ಆ್ಯಂಡ್ ರಿಜೆಕ್ಷನ್ ಈಸ್ ಫಾರ್ everyone in the world, but restoration, redemption and rejoicing is available only in Christ. Hallelujah. The world has been lost.
ಈ ಒಂದು ಭೂಮಿ ಏನಾಗಿದೆ, ನೋವಿನಲ್ಲಿದೆ. ಜಗತ್ತಿನಲ್ಲಿರುವಂಥ ಜನರಿಗೆ ನೋವುಂಟಾಗಿದೆ, ಮತ್ತೇನಂತೆ ದುಃಖ ಉಂಟಾಗಿದೆ, ರಿಜೆಕ್ಷನ್ ಅಂತ ಹೇಳ್ತಾರಲ್ಲ, ತಿರಸ್ಕಾರ ಉಂಟಾಗಿದೆ, ನಿಂದೆ ಅಪಮಾನಗಳು ಉಂಟಾಗಿದೆ. ಆದರೆ ಕ್ರಿಸ್ತನಲ್ಲಿ ಇರೋರಿಗೆ ಎಲ್ಲವೂ ಕೂಡ ದೇವರ ಏನು ಮಾಡ್ತಾರೆ, ಎಲ್ಲವನ್ನ ಮಾನವನ ತಿರುಗಿ ಬರ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಿಮಗೆ ಆಗಿದ್ದ ಅವಮಾನಕ್ಕೆ 2ರಷ್ಟು ಮಾನ ತಿರುಗಿ ಬರ ಮಾಡುವೆನು. ಹಲ್ಲೆಲೂಯಾ. ಈ ಲೋಕದಲ್ಲಿ ನೀವು ಏನೇ ಕಳೆದುಕೊಂಡಿರ್ಬೋದು, ಗಾಡ್ ಇಸ್ ಗೋಯಿಂಗ್ ಟು ರಿಸ್ಟೋರ್ ಇಟ್ ಫಾರ್ ಹಿಸ್ ಗ್ಲೋರಿ. ಹಲ್ಲೆಲೂಯಾ. ವಾಕ್ಯ ಇದೆ, ಯೆಶಾಯ 61:7 7ನೇ ವಚನ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದಿದ್ದೀರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಆಮೆನ್. ಇಲ್ಲಿ ಬಹು ಮುಖ್ಯವಾಗಿ ಏನು ನಡೀತಾ ಇದೆ ಅಂತಂದ್ರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಪರಲೋಕ ರಾಜ್ಯದಲ್ಲಿ ಆಗುವಂಥದ್ದು ಬಗ್ಗೆ ಹೇಳ್ತಾರೆ. ನಿಮ್ಗೆ ಇಲ್ಲಿ ಅವಮಾನ ಆಗಿದೆಯಾ, 2ರಷ್ಟು ನಿಮ್ಗೆ ಏನು ಮಾಡ್ತಾರೆ, ಮಾನವನ ದೇವರು ತಿರುಗಿ ಬರ ಮಾಡ್ತಾರೆ. ನಿಮಗೆ ಶಾಶ್ವತವಾದಂಥ ಏನಂತೆ ಪಾಲು ಇರ್ತದೆ. ಸ್ವಾಸ್ಥ್ಯದಲ್ಲಿ ನೀವೇನು ಮಾಡ್ತೀರಾ? ವಾವ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನಮಗೆ ಇರುವಂಥ ಪೇಯ್ನ್ ಇಲ್ಲೇ ಮುಗ್ದೋಗುತ್ತೆ. ಐ ಆಮ್ ನಾಟ್ ಗಿವಿಂಗ್ ಇವನ್ ಫಾಲ್ಸ್ ಹೋಪ್, ಐ ಆಮ್ ಗಿವಿಂಗ್ ಎ ಹೋಪ್ ಫ್ರಮ್ ಬೈಬಲ್ನಲ್ಲಿರುವಂಥ ಒಂದು ನಿರೀಕ್ಷೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ನಿಮಗೆ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ ಯಾವತ್ತೂ ಕೂಡ ನಿರಾರ್ಥಕವಾಗುವುದಿಲ್ಲ. ಯೇಸು ಸ್ವಾಮಿಯಲ್ಲಿ ನಿಮಗೆ ಒಂದು ಜೀವಿತ ಇದೆ. ಆ ಜೀವಿತ ಎಂದೂ ಸುಳ್ಳಾಗುವುದಿಲ್ಲ. 2000 ವರ್ಷಗಳಿಂದ ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಕ್ಕೆ ಇಂದಿಗೂ ಕೂಡ ಸಭೆ ಏನು ಮಾಡ್ತಿದೆ, ಬಲದಿಂದ, ಪರಾಕ್ರಮದಿಂದ, ಆತ್ಮದಿಂದ ನಡೆಸಲ್ಪಡ್ತಾ ಇದ್ದಾರೆ. ಇಂದಿಗೂ ಕೂಡ ಜನರು ಯೇಸು ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾರೆ. ಇಂದಿಗೂ ಕೂಡ ಜನರು ಯೇಸು ಸ್ವಾಮಿಯ ಸ್ವಂತ ರಕ್ಷಕವನ್ನಾಗಿ ಅಂಗೀಕಾರ ಮಾಡ್ತಾ ಇದ್ದಾರೆ. ಆತ್ಮದಲ್ಲಿ ಹೊಸಬರಾಗ್ತಾ ಇದ್ದಾರೆ. ಇದು ಆತ್ಮನ ಕಾರ್ಯ ಇಲ್ದಿರ ಬೇರೆ ಏನೂ ಅಲ್ಲ. ಇದು ದೇವರು ಮಾಡ್ತಾ ಇರುವಂತ ಕಾರ್ಯ. ನೀವು ಅದರಲ್ಲಿ ಪಾಲ್ಗೊಂಡಿದ್ದೀರಾ. ನಾನು ಹೇಳ್ತಾ ಇದ್ದೇನೆ, ಲೋಕವನ್ನ ನೋಡ್ಬೇಡ್ರಿ, ಲೋಕ ಬಿದ್ದು ಹೋಗ್ತದೆ. ಯೇಸು ಸ್ವಾಮಿಯನ್ನ ನೋಡ್ರಿ, ಸದಾ ನಾವೇನ್ ಮಾಡ್ತೇವೆ, ಸ್ಥಿರವಾಗಿ ಇರ್ತೇವೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಾಗಾಗಿ ನನ್ನ ಮಾತು ಏನಂತಂದ್ರೆ, ಈ ಲೋಕದಲ್ಲಿ ಕಷ್ಟ ಉಂಟು, ಸಂಕಟ ಉಂಟು, ನಿಂದೆ ಉಂಟು, ತಿರಸ್ಕಾರ ಉಂಟು. ಆದ್ರೆ ನಾವು ಯೇಸು ಸ್ವಾಮಿಯಲ್ಲಿರುವಾಗ ನಾವೆಲ್ಲವನ್ನ ನಾವು ಪಡೆದುಕೊಳ್ತೇವೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸೊ ಯಾಕೆ ಬರ್ತದೆ ಕಷ್ಟ? ಏನಕ್ಕೆ ಕಷ್ಟ ಬರ್ತದೆ? ನಾವೇನು ಮಾಡಬೇಕು? ನಮಗೆ ಕಷ್ಟಗಳು ಬರುವಾಗ, ಹಿಂಸೆಗಳು ಬರುವಾಗ ನಮ್ಮ ಒಳಗಡೆ ಇರುವಂಥ ಕ್ಯಾರೆಕ್ಟರ್ನ ದೇವರು ಬಿಲ್ಡ್ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಒಂದು ರಿಲೇಶನ್ಶಿಪ್ನ ದೇವರು ಬಿಲ್ಡ್ ಮಾಡ್ತಾರೆ. ದೇವರೊಟ್ಟಿಗೆ ಇರುವಂಥ ಸಂಬಂಧವನ್ನು ದೃಢಪಡಿಸ್ತಾರಂತೆ. ನಮಗೆ ಕಷ್ಟಗಳು ಬರುವಾಗ ನಾವು ಪ್ರಾರ್ಥಿಸುವಾಗ, ಅಪ್ಪ ತಂದೆ ಅಂತ ಪ್ರಾರ್ಥಿಸುವಾಗ, ಹಿ ರನ್ಸ್ ಟು ಯು ಆ್ಯಂಡ್ ಹಿ ಸೇವ್ಸ್ ಯು. ಆತನು ಓಡಿ ಬಂದು ನಿನ್ನನ್ನು ಕಾಪಾಡ್ತಾನೆ. ಹಲ್ಲೆಲೂಯಾ. ಆತನ ಆತುರದಿಂದ ಕಾಯ್ತಾ ಇದ್ದಾನೆ ನೀನು ಎಲ್ಲ ಕಷ್ಟಗಳಿಂದ ಬಿಡಿಸ್ಲಿಕ್ಕೆ. ನೀವು ಕ್ವಶನ್ ಮಾಡೋದು, ಯಾಕೆ ಇನ್ನೂ ಬಿಡಿಸಿಲ್ಲ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಸ್ಟಿಲ್ ಯು ಆರ್ ಇನ್ ದ ಪ್ರೋಸೆಸ್. ನೀನು ಆ ಕಷ್ಟನ ಹಾದು ಹೋಗ್ತಾ ಇದೆಯಾ, ಬಟ್ ಗಾಡ್ ಈಸ್ ಫೇತ್ಫುಲ್, ಹಿ ಈಸ್ ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್. ಹಲ್ಲೆಲೂಯಾ. ಆತನ ಆತುರದಿಂದ ನಿನ್ನ ಕಷ್ಟಗಳಿಂದ ಬಿಡಿಸಿ ಆತನು ನಿನ್ನ ಬಳಿ ಇನ್ನೂ ಹೆಚ್ಚಾಗಿ ಆತನ ಇರುವುದನ್ನು ಕೊಡಬೇಕು ಎಂಬುದಾಗಿ ದೇವರ ಒಂದು ಇಚ್ಛೆಯಾಗಿದೆ. ಹಲ್ಲೆಲೂಯಾ. ಸೊ ನಾವು ಈ ದಿನ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಪಡೆದುಕೊಳ್ಳುವಂಥ ವ್ಯಕ್ತಿಯಾಗಿದ್ದೇವೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಕಷ್ಟಗಳು, ನಿಂದೆಗಳನ್ನು ನಾವೇನು ಮಾಡಬೇಕಂತೆ, ನಾವು ಅದನ್ನು ನಾವು ಪಾಸಿಟಿವ್ ಆಗಿ ನಾವು ನೋಡಬೇಕು. ದೇವರ ಮೇಲೆ ನಂಬಿಕೆ ಇಟ್ಟು ನಾವು ದೇವರು ನಮ್ಮನ್ನು ಏನು ಮಾಡ್ತಾರೆ, ರಿಸ್ಟೋರ್ ಮಾಡ್ತಾರೆ ಎಂಬುದಾಗಿ ನಾವು ಇರಬೇಕಂತೆ. ನೋಡ್ರಿ, ವಾಕ್ಯ ಹೇಳ್ತದೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಅರ್ಥ. ಸೊ ವಿ ಶುಡ್ ಹೋಲ್ಡ್ ಅವರ್ ಪೀಸ್ ಆಲ್ವೇಸ್ ಅಂತ. Always, no matter what, we should hold our peace. Even in the storm, Jesus was peacefully sleeping. Hallelujah. Hallelujah. Do we sleep in home? ಸ್ವಲ್ಪ ನಾವು ಮನೇಲಿ ಆ ಥರ ಪೀಸ್ಫುಲ್ಲಾಗಿ ಮಲ್ಕೊಳ್ತೀವ? ಸ್ವಲ್ಪ ಏನಾದರೂ ಆದರೆ ಟೆನ್ಷನ್, ಏನಾಗುತ್ತೆ ಈವನ್ ಅಲ್ಲ, ನಾವು ಮನೆಯಲ್ಲಿ ಮಲ್ಕೊಳ್ತಾ ಇರುವಾಗ ಏನಾದರೂ ಟೆನ್ಷನ್ ಆದರೆ ಹೆಂಗಿರುತ್ತೆ? ಆದರೂ ಮಲ್ಕೊಳ್ತೀವಿ. Amen. That is our character through Christ. Yeah, even Jesus was sleeping in boat. ಎಲ್ಲ ಫುಲ್ ಫ್ಲಡ್, ಮಳೆ ಬರ್ತೈತೆ, ಬಿರುಗಾಳಿ ಬರ್ತೈತೆ, ಸ್ಟ್ರಾಂಗ್ ಬಂದಿದೆ, ಬೋಟ್ ಅಲಾಡ್ತಾ ಇದೆ, ಜೀಸಸ್ ವಾಸ್ ಸ್ಲೀಪಿಂಗ್.
ನಾನ್ ಬಿಲೀವರ್ ಟೆನ್ಷನ್ ಜಾಸ್ತಿ ಆಗ್ತಿತ್ತು. ಇವಾಗ 30 ಮಿನಿಟ್ಸ್ 40 ಮಿನಿಟ್ಸ್ ಮಕ್ಕಳು ಇವಾಗ ಇವಾಗ ಟೆನ್ಷನ್ಗೆ ಟೆನ್ಷನ್ ಆಗ್ತಾ ಇದೆ. ವೈ ಈಸ್ ನಾಟ್ ಗಿವಿಂಗ್ ಮಿ ಟೈಮ್ ಅಂತ, ಬಿಕಾಸ್ ಈಸ್ ಗಿವಿಂಗ್ ಟೈಮ್ ಟು ಗಾಡ್. ಸೊ ಟೆನ್ಷನ್ ಹ್ಯಾಸ್ ನೋ ಪ್ಲೇಸ್ ವೆನ್ ದೇರ್ ಈಸ್ ಪ್ಲೇಸ್ ಫಾರ್ ಗಾಡ್. ಸೊ ಆ ರೀತಿಯಲ್ಲಿ ನಾವು ಏನಾಗಿರ್ಬೇಕಂತೆ, ನಾವು ಶಾಂತರಾಗಿದ್ದರೆ ನಾವು ಭೂಮಿಗೆ ಬಾಧ್ಯರಾಗ್ತೀರಿ. ನೋಡ್ರಿ ನೆಕ್ಸ್ಟ್ ಹೇಳುತ್ತೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಹಲ್ಲೆಲೂಯಾ. ಗಾಡ್ ವಿಲ್ ಸ್ಯಾಟಿಸ್ಫೈ ಯು ಫಾರ್ ರೈಚಸ್ನೆಸ್ ಸೇಕ್. ಹಲ್ಲೆಲೂಯಾ. ನೀತಿ ಅಂತಂದರೆ ನಮ್ಗೆ ಏನು ಬರ್ತದೆ ನಮ್ಮ ತಲೆಗೆ? ಸತ್ಯ, ಒಳ್ಳೇದು ಮಾಡುವಂಥದ್ದು, ಒಳ್ಳೇದು ಇರುವಂಥದ್ದು, ಎಲ್ಲರಿಗೂ ಒಳ್ಳೇದಾಗುವಂಥದ್ದು. ಹಲ್ಲೆಲೂಯಾ. ಇದೆಲ್ಲ ಕೂಡ ಯೇಸು ಸ್ವಾಮಿಯಲ್ಲಿದೆ. Many people fail to understand that. Hallelujah. Many people want to do good. ಎಲ್ಲರೂ ಒಳ್ಳೇದು ಮಾಡಬೇಕು ಅಂತಾರೆ, ಬಟ್ ಎಲ್ಲ ಒಳ್ಳೆಯದು ಯೇಸು ಸ್ವಾಮಿ ಒಳಗಡೆ ಇದೆ. They fail to see. They fail to identify in Him. When you give Christ, you give goodness of God. You give righteousness of God. You give eternal life. But people won't give that. People give only ration. People give the things which will perish. People give money. People help them in a way that will perish in a time being. But God gives in a way that will not perish to everlasting. Hallelujah. So rejoice, we are in the side of God. Hallelujah. So ನಮಗೆ ನೋವಾದಾಗ ಚಿಂತೆ ಮಾಡೋದು ಬೇಡ, ನಮ್ಮೊಟ್ಟಿಗೆ ದೇವರಿದ್ದಾರೆ. ವಾಕ್ಯ ಹೇಳ್ತದೆ 34ನೇ ಕೀರ್ತನೆ 8ನೇ ವಚನ ತೆಕ್ಕೊಳ್ಳೋಣ. 34:8. ಸಾರಿ 18. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಆಮೆನ್. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ನನಗೆ ಡೀಪಾಗಿ ಬಂದು ನಿಮ್ಮ ಹತ್ರ ಮಾತಾಡ್ತಾನೆ. ನಮ್ಮ ಮನಸ್ಸು ಮುರಿದು ಹೋಗಿದೆ, ನಮಗೆ ಬೇಜಾರಾಗಿದೆ, ನಮಗೆ ನೋವಾಗಿದೆ. ಜನರು ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ನಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಆಡಿದ್ದಾರೆ. ಆದರೆ ಏನಂತೆ, ಜನರು ನಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ, ಬಟ್ ದೇವರು ನಮ್ಮನ್ನ ವೆಲ್ಕಮ್ ಮಾಡಿದ್ದಾರೆ. ದೇವರು ನಮ್ಮನ್ನ ಸ್ವೀಕಾರ ಮಾಡಿದ್ದಾರೆ. ಜನರು ನಮಗೆ ನೋವು ಕೊಟ್ಟಿದ್ದಾರೆ, ಆದರೆ ದೇವರು ನಮಗೆ ನಿರೀಕ್ಷೆ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟ ಇರ್ಬೋದು, ಈ ದಿನ ನಮ್ಮ ಜೀವಿತದಲ್ಲಿ ನಿರೀಕ್ಷೆ ಇಲ್ಲದೆ ಇರ್ಬೋದು, ಆದರೆ ಯೇಸು ಸ್ವಾಮಿ ನಮಗೆ ಒಳಗಡೆಯಿಂದ ಬಲವನ್ನು ಕೊಡ್ತಾರೆ. ನಮ್ಮನ್ನು ಆತನಂತೆ ರೂಪಿಸಿ ಆತನಂತೆ ಇರುವಂತೆ ದೇವರು ಮಾಡ್ತಿದ್ದಾರೆ. He don't want you to be Suresh. He don't want you to be Salome. He wants you to be like Jesus, Him. So He said, follow me. Hallelujah. ಅವ್ರು ಹೇಳಿಲ್ಲ go do whatever you want ಅಂತ. He said, follow me. When you are following Him, you want to be like Him. That is the will of God. Hallelujah. Even Jesus was rejected. Even Jesus was in pain. Even Jesus suffered rejection. Even Jesus suffered the things from this world. ನಮಗೆ ಕೂಡ ಆ ರೀತಿಯಲ್ಲಿ ಆಗ್ತಾ ಇರುವಾಗ we should rejoice. Because only they didn't leave the master. How can they leave the servants? Hallelujah. Hallelujah. So we should be ready for all these things. ಈ ಲೋಕದಲ್ಲಿ ಜನರು ಅಂತಂದರೆ not the people of the outside, but the people from inside. They will hurt us. They will damage our reputation. ನಾವೇನು ಅನ್ಕೊಳ್ತೇವೆ, ನಮಗೆ ಒಂದು ರೀತಿಯಲ್ಲಿ ಸಮಾಧಾನ ಇರ್ತದೆ ನನ್ನ ಜೀವಿತದಲ್ಲಿ. ಯಾವ ರೀತಿ ಸಮಾಧಾನ ಇರ್ತದೆ? ನಾನು ನನ್ನ ಜೀವಿತವನ್ನು ನಡೆಸ್ತಾ ಇದ್ದೇನೆ, ನಾನು ಕಷ್ಟಪಡ್ತಾ ಇದ್ದೇನೆ. ಬಟ್ the people will damage our reputation. What will happen? Don't worry. God knows who you are. God knows in what state you are. Hallelujah. When God lifts a sinner even from his worst sinful position, won't He restore your pain, or won't He provide your needs? ತುಂಬ ಪಾಪದಲ್ಲಿ ನಿರೀಕ್ಷೆ ಇಲ್ಲದೆ ಮುಳುಗೋಗಿರೋರನ್ನೇ ದೇವರು ಬಿಡಲ್ಲ. ಆದರೆ ನಮಗಿರೋ ಸ್ವಲ್ಪ ಕಷ್ಟಗಳಲ್ಲಿ ದೇವರು ಬಿಟ್ಬಿಡ್ತಾರ? ಅಥವಾ ನಮಗಿರೋ ಸ್ವಲ್ಪ ನೋವುಗಳಲ್ಲಿ ದೇವರು ಬಿಟ್ಬಿಡ್ತಾರ? ನೆವರ್. He always stands with His people. He stands with His children. Hallelujah. Take heart. ದೇವರಲ್ಲಿ ಬಲಗೊಳ್ಳ್ರಿ. ನಮಗೆ ನಿರೀಕ್ಷೆ ಯೇಸು ಸ್ವಾಮಿಯಿಂದ ಬರ್ತದೆ. Hallelujah. ಸೊ ನಮಗೆ ಪೇನ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ಅಂದರೆ ನಮಗೇನಂತೆ
ಯಾವ ಒಂದು ಪೇಯ್ನ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಆ ಪೇಯ್ನ್ ದೇವರ ಪ್ರಸನ್ನತೆಯಲ್ಲಿ ಇಕ್ಕುವಾಗ ಅದು ಆ ಪೇಯ್ನ್ ದೇವರನ್ನ ಇಂಪ್ರೆಸ್ ಮಾಡುತ್ತಂತೆ. Hallelujah. Hallelujah. In the presence of God, whatever the pain you cannot express to God, God is impressed by that, because God is going to heal. Hallelujah. So when you look to Him, He will restore everything to you. Thank you, Jesus. So ಇಲ್ಲಿ ವಾಕ್ಯ ನೋಡ್ರಿ, ಅದೇ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ತೆಕ್ಕೊಳ್ಳೋಣ ನಾವು. ಕಂಟಿನ್ಯೂ ಮಾಡೋಣ ನೋಡ್ರಿ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಾವು ಹೆಂಗಿರ್ಬೇಕಂತ, ನಾವು ಕರುಣೆ ಉಳ್ಳವರಾಗಿರ್ಬೇಕು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳನ್ನಿಸಿಕೊಳ್ಳುವರು. ನಮ್ಮ ಕ್ಯಾರೆಕ್ಟರ್ ಇಲ್ಲಿ ಯೇಸು ಸ್ವಾಮಿ ತೋರಿಸ್ತಾ ಇದ್ದಾರೆ, ನಮ್ಮ ಒಂದು ಕ್ಯಾರೆಕ್ಟರ್ ಹೆಂಗಿರಬೇಕು ಅಂತ. ದಿಸ್ ಈಸ್ ಟೀಚಿಂಗ್ ಅಸ್ ದ ವೇ ದಟ್ ವಿ ಶುಡ್ ಲೀವ್. ಹಲ್ಲೆಲೂಯಾ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಸೊ ನಮ್ಗೇನೇ ಕಷ್ಟಗಳಾಗ್ತಾ ಇದೆಯಾ, ನೀತಿಯ ನಿಮಿತ್ತವಾಗಿ ನಾವು ಹಿಂಸೆಯನ್ನು ತಾಳ್ಕೊಳ್ತಾ ಇದ್ದೀರಾ, ಯು ಆರ್ ಬ್ಲೆಸ್ಸಡ್. ಬ್ಲೆಸ್ಸಡ್ ಇನ್ ದ ಸ್ಪಿರಿಟ್, ಬ್ಲೆಸ್ಸಡ್ ಇನ್ ಯುವರ್ ಲೈಫ್, ಬ್ಲೆಸ್ಸಡ್ ಟು ಇಟರ್ನಿಟಿ. You are blessed. The word of God says you are blessed. Indeed, you are blessed in every angle. Hallelujah. Hallelujah. No matter from where the enemy sees you, he sees a blessedness in your life. When an enemy sees a wickedness, he makes an altar there. When an enemy sees a blessedness, he runs from there. Hallelujah. Hallelujah. ಯಾವ ಒಂದು ದಿಕ್ಕಿನಿಂದ ಕೂಡ ವೈರಿ ನಿನ್ನ ಜೀವಿತದಲ್ಲಿ ಏನಾದರೂ ಕಾರ್ಯ ಮಾಡಲಿಕ್ಕೆ ಬಂದಾಗ, and the word of God says you are blessed, he stays back. Hallelujah. Are people able to understand? Job was blessed. God did not bless him only, he also protected him with the hedges. Hallelujah. ಬೇಲಿಗಳಾಕಿ ಯೋಬನನ್ನು ಕಾಪಾಡಿದ ದೇವರು. ಆ ರೀತಿಯಲ್ಲಿ ದೇವರು ನಿನ್ನ ಆಶೀರ್ವಾದ ಮಾಡುವಾಗ ನಿನ್ನ ಸುತ್ತಲೂ ಕೂಡ ಬೇಲಿಗಳಾಕಿ ಕಾಪಾಡ್ತಾರೆ. True. Today we need to rejoice. We need to rejoice because we are blessed. We need to have all these characters in us. Because we need to be like Jesus. Hallelujah. Pain, suffering, rejection is a part of life. It will end here, but everything will be restored, redeemed, and we will rejoice in heaven. Hallelujah. The more is now, but we don't know. The heaven is holding everything for you. Jesus wants to give you everything. He wants to reward you. Hallelujah. We can't imagine how life will be there. ಹೆಂಗೆ ಜೀವಿತ ಅಲ್ಲಿ ಇರ್ತದೆ ಅಂತ. But I promise you, it will be more wonderful and exciting, more rejoicing, and ಏನಂತಾರೆ, ಅದು ಅದ್ಭುತವಾಗಿರ್ತದೆ. ನಮಗೆ ಆಲೋಚನೆಗೆ ಕೂಡ ಬರೋದಿಲ್ಲ, ಆ ರೀತಿಯಲ್ಲಿ ಜೀವನ ಇರ್ತದೆ. Hallelujah. ನಾವು ಹೇಳ್ತೇವಲ್ಲ, ಒಂದು ಸ್ಟೆಪ್ ನಾವು ಹೆವೆನಲ್ಲಿ ಇಕ್ಕಿದ ತಕ್ಷಣ ನಾವು ಹೇಳ್ತೇವೆ, ಅದೇ ಎಟರ್ನಿಟಿ ಸಾಕಾಗಲ್ಲ ನಮಗೆ. ಒಂದು ಸ್ಟೆಪ್ ಇಕ್ಕಿದ ತಕ್ಷಣ, ಹೌ ಅಬೌಟ್ ದ ಅದರ್ ಸ್ಟೆಪ್? Hallelujah. When you see Jesus in heaven, that is the ultimate glory. Eternity ವರ್ಗೂ ಕೂಡ you will not take off your eyes on him, from him. Hallelujah. You will keep on seeing, holy, holy, holy. Because ನಿನ್ನ ಬಾಯಲ್ಲಿ ವಂಡರ್ಫುಲ್ ಬರಲ್ಲ, ವಂಡರ್ಫುಲ್ ಬಿಲಾಂಗ್ಸ್ ಟು ಹಿಯರ್. ನಿನ್ನ ಬಾಯಲ್ಲಿ ಬ್ಯೂಟಿಫುಲ್ ಬರಲ್ಲ, ಬ್ಯೂಟಿಫುಲ್ ಬಿಲಾಂಗ್ಸ್ ಟು ಹಿಯರ್. ಬಿಕಾಸ್ ಪೀಪಲ್ ವಿಲ್ ಕಾಲ್ ಗರ್ಲ್ಸ್ ಬ್ಯೂಟಿಫುಲ್, ಪೀಪಲ್ ವಿಲ್ ಕಾಲ್ ಸಮ್ವನ್ ವಂಡರ್ಫುಲ್. ಈ ವರ್ಲ್ಡಲ್ಲಿ ಎಲ್ಲರಿಗೂ ಬ್ಯೂಟಿಫುಲ್, ವಂಡರ್ಫುಲ್ ಎಲ್ಲ ಹೇಳ್ತಾರೆ, ಬಟ್ ಅಲ್ಲಿ ಒಂದೇ ಒಂದು ವರ್ಡ್ ಬರ್ತಾ ಇರ್ತದೆ, ಹೋಲಿ, 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 ಹೋಲಿ ಇಸ್ ದ ಲಾರ್ಡ್ God Almighty. He is the only one. Hallelujah. Blessed are you, for God has invited you. Many people rejected the way of God,
And God directed His way to you. You received His invitation. And you are going there. Hallelujah! Hallelujah! Hallelujah. What a rejoicing word in the Spirit. It is not a normal word. It will be remembered in heaven. Because the duty of yours is here to suffer to pain, rejection. In midst of pain, rejection and suffering, hold on to peace. Hold on to Jesus. He is going to restore you. ನಿನ್ನ ಹೃದಯದಲ್ಲಿ ಆಗಿರುವಂಥ ಗಾಯಗಳ ಆತನಿಗೆ ಗೊತ್ತಿದೆ. Even every bit of scars, which is the deepest scar, which is the light scar, He knows every length of your scar in the heart and He knows to heal it. ಆನಂದ ತೈಲದಿಂದ ನಮ್ಮನ್ನು, ನಮ್ಮ ಒಂದು ದುಃಖವನ್ನು ಹೋಗಲಾಡಿಸಿ ನಮ್ಮನ್ನೇನು ಮಾಡ್ತಾನೆ? ಸಂತೋಷವನ್ನು ತರ್ತಾನೆ. ಆತನೇ ನಮ್ಮ ಸಹಾಯಕನಾದ ಪವಿತ್ರ ಆತ್ಮನೆ. God knows, Jesus knows. You know what would Jesus pray to Father? Do you know that? Jesus prayed, Father, I came here and experienced. These people are more evil. More evil. ತಂದೆಯಾದ ದೇವರಿಗೆ ಸ್ವಾಮಿ ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದಾರೆ, ತಂದೆಯಾದ ದೇವರೇ, ಇಲ್ಲಿ ಬಂದು ಗೊತ್ತಾಯ್ತು ನನಗೆ ತುಂಬ ಕಠಿಣ ಈ ಜನರು ತುಂಬ ಕ್ರೂರಿಗಳು. ಈ ಜನರು ತುಂಬ ತಪ್ಪು ಮಾಡುವಂಥವ್ರು. ಹಾಗಾಗಿ ಯೇಸು ಸ್ವಾಮಿ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಂದೆಯಾದ ದೇವರಿಗೆ ಅಂದರೆ, send your spirit so that when they go through pain, let them come to you. When they go through rejection, let them come to you. When they go through suffering, let them come to you. Hallelujah. ಯಾವಾಗ ಅವ್ರು ನಿನ್ನ ಬಳಿ ಬರ್ತಾರೆ, ನೀನು ಆನಂದ ತೈಲ ಎಂದು ತುಂಬಿಸು. ನೀನು ಹೀಲ್ ಮಾಡು ದೇವ್ರೆ, ನೀನು ರಿಸ್ಟೋರ್ ಮಾಡು ದೇವ್ರೆ, ನೀನು ಅವ್ರನ್ನ ರಿಜಾಯ್ಸ್ ಮಾಡು ದೇವ್ರೆ. Whenever you call upon the name of Jesus, you receive rejoicing, you receive whatever, you receive the healing for your broken hearted. Hallelujah. So ನಾನು ಹೇಳ್ತಾ ಇರುವಂಥ ಮಾತು, God didn't left you like that. ನಿಮಗೆ ಕಷ್ಟ ಬರುತ್ತೆ, ತಗೊಳ್ರಿ, ಪರವಾಗಿಲ್ಲ, ಒಂದಿನ ಸುಖ ಬರುತ್ತೆ, ಪರವಾಗಿಲ್ಲ, ಇಲ್ಲೇ ಸಾಯಿರಿ ಅಂತ ಹೇಳ್ಬಿಟ್ಟು ದೇವರು ಬಿಟ್ಟಿಲ್ಲ. ಕಷ್ಟಪಡ್ರಿ, ನಾನು ನಿಮ್ಗೆ ಆತ್ಮನ ಕೊಡ್ತೇನೆ, ಬಲ ಹೊಂದ್ಕೊಳ್ರಿ, ಗುಣಪಡಿಸ್ಕೊಳ್ರಿ, ಆನಂದ ಪಡ್ರಿ ನನ್ನಲ್ಲಿ. ರಿಜಾಯ್ಸ್ ಇನ್ ಮೀ. ಹಾಲೆಲೂಯಾ, ಹಾಲೆಲೂಯಾ. ನೋ ಮ್ಯಾಟರ್ ನಿಮಗೆ ಯಾರೇ ಎಷ್ಟೇ ಕಷ್ಟ ಕೊಡ್ಬೋದು, ಯಾರೇ ಏನೇ ಮಾಡ್ಬೋದು, ನಿಮ್ಮ ಒಳಗಡೆ ಪೇಯ್ನ್ ಇರ್ಬೋದು, ಹರ್ಟ್ ಆಗಿರ್ಬೋದು, ಸಫರಿಂಗ್ ಇರ್ಬೋದು, ರಿಜೆಕ್ಷನ್ ಇರ್ಬೋದು, ಗೋ ಟು ಗಾಡ್ಸ್ ಪ್ರೆಸೆನ್ಸ್ ಅಂಡ್ ಪ್ರೇ, ಲಾರ್ಡ್ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್, ಲಾರ್ಡ್. ಗಾಡ್ ವಿಲ್ ಫಿಲ್ ಯು ವಿತ್ ಹಿಸ್ ಸ್ಪಿರಿಟ್ and you will be restored, you will be healed. This is the plan of God. ಆತನು ತನ್ನ ಆನಂದ ತೈಲದಿಂದ ಅಂತರಂತಾರೆ ಏನಂತ, ಅನಾಯಿಂಟಿಂಗ್ ಆಫ್ ರಿಜಾಯ್ಸಿಂಗ್ ಅನಾಯಿಂಟಿಂಗ್ ಇಂದ ಇಸ್ ಗೋಯಿಂಗ್ ಟು ಪೋರ್ ಔಟ್ ಇನ್ ಯುವರ್ ಹಾರ್ಟ್. ಯಾವಾಗ ಆ ಒಂದು ಅನಾಯಿಂಟಿಂಗ್ ನಿನ್ನ ಹಾರ್ಟ್ ಮೇಲೆ ಪೋರ್ ಔಟ್ ಆಗ್ತಾ ಇದೆ, ಆಲ್ ದ ಸ್ಕಾರ್ಸ್ ಇಸ್ ಬೀಂಗ್ ಹೀಲ್ಡ್ ಸೂಪರ್ ನ್ಯಾಚುರಲ್. Hallelujah. You won't feel any pain, you won't feel any rejection, you won't feel any suffering. You feel the power of God is working inside you. Hallelujah. You see the power of God's manifestation of His Spirit working inside you. Hallelujah. Hallelujah. Are you people able to understand? This is God's will. We need to take heart. Hallelujah. So, pain in the world, pain for the people of this world will never end. But for those who are in Christ, pain will never stay. Hallelujah. Hallelujah. So are you people able to understand? ಈ ಲೋಕದಲ್ಲಿರೋರಿಗೆ they don't know what is going to happen. They lead their life in pain, but we know what is going to happen. We take that pain in rejoicing. Hallelujah. This is what God has given us hope. A hope in pain is to rejoice in the Holy Spirit, is to make us one in Him.
Hallelujah. The more the world rejects you, the more you go to God. The more the world pushes you down, the heaven will lift you up. Amen. The more people will kindle you, the more God will honor you. The more people will blame you, the more God will love you. Hallelujah. Hallelujah. The more you think about problems, God thinks about you. The more you suffer, God runs to you. Hallelujah. Hallelujah. You belong to God and you are God's beloved and you are God's own. You are God's very own. He don't leave you even for a second because He has a plan over your life. All the pain, suffering, rejection, God is going to turn into restoration, redemption and rejoicing. Hallelujah. For every hit you have taken from this world, God is turning that into a blessing. For every suffering situation that you have gone through, indeed God will make you to go through a restoration, redemption and rejoicing situation in your life. It will turn into a blessing. For the people of the world, pain is a pain. For the people of Christ, pain is a gain. Hallelujah. Hallelujah. They will receive pain, but even if we receive pain, we will gain a blessing. Hallelujah. When they have pain, they will suffer. When we have pain, we will rejoice. Paul understood about his pain, but he said, rejoice. Again and I say, rejoice. Here it is, there is nothing, but in heaven, there is everything that I will rejoice. Hallelujah. 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 No matter whatever, wherever the state in life you are, understand one thing. Everything is temporary and God is going to restore me. Whatever the past things which I suffered, God is going to bless me in the future. Hallelujah. I want to tell you about the goodness of God. Whatever the mistake you have did in the past, God has settled it. It has been done. Now God is telling, don't look back. Don't look to the past mistakes of your life. But understand that the suffering which you had will be double restoration. Hallelujah. Hallelujah. The pain that you took in the past, I'm going to bless you more than that. I'm going to honor you. Hallelujah. Hallelujah. Are you people able to understand? ಒಂದು ಕಾಲದಲ್ಲಿ ದಾವಿದ ಕುರಿನ ಕಾಯಬೇಕಾಗಿತ್ತು. ಒಂದು ಕಾಲದಲ್ಲಿ ಅವನು ಪ್ರಾಣಕ್ಕೋಸ್ಕರ ಓಡೋಗ್ಬೇಕಾಗಿತ್ತು. ಒಂದು ಕಾಲದಲ್ಲಿ ಅವನು ಕುರಿನ ಕಾಪಾಡ್ತಾ ಇದ್ದ. ಒಂದು ಟೈಮಲ್ಲಿ ದೇವರು ಅವನ್ನ ಕಾಪಾಡ್ತಾ ಇದ್ರು. ಯಾಕೆ ಅವನು ಕುರಿನ ಕಾಯುವಂಥ ಸಂದರ್ಭದಲ್ಲಿ ಅವನಿಗಾಗಿದ್ದಂಥ ಎಲ್ಲ ನೋವುಗಳಲ್ಲಿ ದೇವರು ಅವನ್ನ ಕಾಪಾಡ್ತಾ ಇದ್ರು. ಆದರೆ ಯಾವಾಗ ಅವನು ರಾಜ ಆದ್ರ, God blessed him for whatever the pain he has taken in the past life. ನಿಮ್ಗೆ ಅನ್ಸುತ್ತಾ he was happily living in rocks, in mountains? No, he was hiding from Saul. ನನಗೆ ಎಲ್ಲಿ ಸಾಲ್ ಬಂದು ಸಾಯಿಸ್ಬಿಡ್ತಾನೆ, ಪಕ್ಕದಲ್ಲೇ ಅವ್ರು ಓಡಾಡ್ತಾ ಇದ್ರು. he was hiding in the bush. why? because ಸೋಲ್ಜರ್ಸ್ಗೆ ಗೊತ್ತಾದ್ರೆ ಇಮ್ಮಿಡಿಯೇಟ್ ಆಗಿ ಡೇವಿಡ್ನ ಸಾಯಿಸ್ಬಿಡ್ತಾರೆ. he was in pain. He was in pain from the family. He was pain from the father-in-law home under King Saul. He was pain from all over. But his pain was being recorded. His throne is being seated till now in heaven. Hallelujah. Hallelujah. ದಾವಿದನ ಎಲ್ಲಾ ಕಷ್ಟಗಳು ಬರೆಯಲ್ಪಡ್ತು ಜ್ಞಾಪಕ ಪುಸ್ತಕದಲ್ಲಿ. ಹಾಗಾಗಿ ಎಲ್ಲ ಕಷ್ಟಗಳಿಗೆ ತಿರುಗಿ ದೇವರು ಅವನ ಸಿಂಹಾಸನವನ್ನು ಶಾಶ್ವತವಾಗಿ ನಿರ್ಮಿಸ್ತಾರೆ. ನಿನ್ನ ಹಳೆ ಜೀವಿತಗಳಲ್ಲಿ ಏನು ಕಷ್ಟಪಟ್ಟಿದ್ಯಾ, ದೇವರು ಅದನ್ನ ರಿಸ್ಟೋರ್ ಮಾಡ್ತಾರೆ. God is a good God. He comes with a plan to take out whatever is not needed you, and whatever the pain, He is going to heal and He is going to restore double. Hallelujah. ನನಗೆ ಗೊತ್ತು ದೇವರು ನನ್ನನ್ನು ಕ್ಷಮಿಸ್ತಾರೆ. I know God will forgive my past mistakes.
ಬಟ್ ನನಗೆ ಈ ವಿಚಾರದಲ್ಲಿ ತುಂಬ ನೋವಾಗಿದೆ. ದೋಸ್ ಪೀಪಲ್ ಹಾಟ್ ಮೀ. ಡೋಂಟ್ ವರಿ, ಡೋಂಟ್ ವರಿ, ಡೋಂಟ್ ವರಿ, ಡೋಂಟ್ ವರಿ, ಡೋಂಟ್ ವರಿ. ಅವ್ರಿಗೆ ಹೇಳು, ಹಟ್ ಮೀ ಮೋರ್, ಐ ಆಮ್ ಗೋಯಿಂಗ್ ಟು ಬಿ ಬ್ಲೆಸ್ಡ್ ಇನ್ ದ ಫ್ಯೂಚರ್. ಹಲ್ಲೆಲೂಯಾ. ನೋವು ಪಡಿಸ್ರಿ, ಪರವಾಗಿಲ್ಲ, ನೋವು ಪಡಿಸ್ರಿ, ನಿಮ್ಮ ಮುಂದೆ ದೇವರು ನನ್ನನ್ನು ಎದುರಿಸಿ ನಿಲ್ಲಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. This is our God. Do you know why David was always rejoicing with God? Because he enjoyed the goodness of God. ಅವನಿಗೆ ಗೊತ್ತಿತ್ತು. ಯಾಕೆ ಗೊತ್ತಾ? ಅವನು ಗುಡ್ನೆಸ್ ಆಫ್ ಗಾಡ್ ಎಲ್ಲಿ ನೋಡ್ದ ಗೊತ್ತಾ? ಅವನು ವೆನ್ ಹಿ ವಾಸ್ ಶಪರ್ಡಿಂಗ್ ದಿ ಶೀಪ್ಸ್, ಕುರಿ ಕಾಯ್ತಾ ಇರುವಾಗಲೇ ದೇವರ ಒಂದು ಒಳ್ಳೆಯ ಒಂದು ಕೃಪೆಯನ್ನು ಅವ್ನು ನೋಡಿದ. ಯಾಕೆ ಗೊತ್ತಾ? ಯಾಕಂತಂದರೆ ಕರಡಿಗಳು, ಸಿಂಹಗಳು ಬರುವಾಗ ಕೂಡ ದೇವರು ಅವನನ್ನು ಕಾಪಾಡ್ತಾ ಇದ್ರು. ಅವನಿಗೆ ಗೊತ್ತಾಗಿತ್ತು, ಮನೆಯಲ್ಲಂತೂ ನೂಗ್ತಾರೆ, ಹೋಗಿ ಏನು ಮಾಡೋ, ಕುರಿಕಾಯಿ, ಹೋಗು ಕುರಿಕಾಯಿ ಅಂತ. ಪಾಪ ಎಲ್ಲಾದರೂ ಬಂದು ಸಮಾಧಾನವಾಗಿರೋಣ ಅಂದರೆ ಕರಡಿಗಳು, ಸಿಂಹಗಳು ಬರ್ತಾರೆ. ಸೊ ಅಲ್ಲಿ ಕೂಡ ಪೇನ್ ಕೊಡ್ತಾರೆ, ಇಲ್ಲಿ ಕೂಡ ಚಾಲೆಂಜಸ್ಸು. ಇನ್ ಮಿಡ್ಸ್ ಆಫ್ ಎವ್ರಿಥಿಂಗ್ ಗಾಡ್ ರೇಸ್ಡ್ ಹಿಮ್ ಆಸ್ ಎ ಕಿಂಗ್. Hallelujah, hallelujah. Don't focus on anything. Focus on God. Focus on the future that God has a glorious place for you. He has some important place for you. He has kept everything ready. Hallelujah. Hallelujah. Just we are marching towards God's plan. We are already in God's boat. We are already on the way for God's will. And rejoice. God is going to honor you double for whatever the pain you have received in your life. Hallelujah. Next time in the pain ಬಂದ್ರೆ ಏನಣ್ಣ, ಜಾಸ್ತಿ ಕೊಡಿ ಅಂತ. If someone is hurting us, hurt me more please, ಇನ್ನೊಂದು ಸ್ವಲ್ಪ ಪಾರ್ಟ್ ಮಾಡು, ಬಿಕಾಸ್ ಇನ್ನೊಂದು ಸ್ವಲ್ಪ ಪಾರ್ಟ್ ಮಾಡಿದ್ರೆ ದೇವರು ಇನ್ನೊಂದು ಸ್ವಲ್ಪ ಜಾಸ್ತಿ ಬ್ಲೆಸ್ ಮಾಡ್ತಾರೆ. That should be our attitude. If you are taking hurting and if you are keeping calm and if you are keeping quiet, you are blessed. That's what the word of God says. ಶಾಂತರು ಧನ್ಯರವರು, ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗುವುದು. ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ವಾವ್ ವಾವ್. ನಾನು ಇಷ್ಟೊತ್ತು ಬ್ಲೆಸ್ಸಿಂಗ್ ಅಂತದೆ, ಬಟ್ ಜೀಸಸ್ ಕಿಂಗ್ಡಮ್ ಆಫ್ ಹೆವೆನ್ ಅಂತ. Hallelujah. Are you people able to understand? Yes. ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ನಾನು ಇಷ್ಟೊತ್ತು ಹೇಳಿದೆ ನಿಮ್ಮ ಒಂದು ಪೇಯ್ನ್ಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾರೆ ಅಂತ, ಬಟ್ ಇವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ಪೇಯ್ನ್ಗೆ ಹೆವೆನ್ನ ಕೊಡ್ತೀನಿ. ಹೆವೆನ್ ಆಫ್ ಹೆವೆನ್ಸ್, ನಾಟ್ ಹೆವೆನ್ ಬಟ್ ಹೆವೆನ್ ಆಫ್ ಹೆವೆನ್ಸ್ ಕೆನಾಟ್ ಕಂಟೈನ್ ಗಾಡ್. ಅಂದರೆ ನಾನೇನು ಹೇಳ್ತಿದ್ದೀನಿ, ಇನ್ ಹೆವೆನ್ ದೇರ್ ಈಸ್ ಹೆವೆನ್ಸ್. Hallelujah, hallelujah. But particularly my word is speaking to you. God is giving himself to you. Hallelujah. In heaven God has what you need. ನೀನು ಪರಲೋಕ ರಾಜ್ಯಕ್ಕೆ ಹೋದಾಗ ದೇವ್ರು ಕೇಳ್ತಾರೆ, ವಾಟ್ ಯು ನೀಡ್ ಸುರೇಶ್ ಕಣ್ಣು ತೆಗಿಲ್ಲ. ಯಾಕಂದರೆ ಪಕ್ಕದಲ್ಲಿ ನೋಡೋಕ್ಕೆ ಹೋಗ ನನಗೆ ಏನು ಬೇಕು ಅಂತ ಕೇಳಿದ್ರೆ ನಾನು ನೋಡ್ತೀನಿ, ಏನು ಬೇಕು ಅಂತ ನೋಡಿಬಿಟ್ಟು ಚಾಯ್ಸ್ ಮಾಡ್ತೀನಿ. ಬಟ್ ಸುರೇಶ್ದು ಕಣ್ಣು ಹೋಗೋದಿಲ್ಲ ಆ ಕಡೆ. ನಥಿಂಗ್ ಲಾರ್ಡ್, ಬಿಕಾಸ್ he will be seeing the glory. He cannot turn his eyes. I am not able to see, Lord. 1 minute, Lord, I will see whatever. Is there anything important? You cannot. But God knows, whoever sees me will never turn their eyes away. Hallelujah. ಅದಕ್ಕೆ ಯೇಸು ಸ್ವಾಮಿ ಏನಂತ ಪ್ರೇಯರ್ ಮಾಡ್ತಾರೆ ಗೊತ್ತಾ? When I was with you, I was in glory. ಅದಕ್ಕೆ ಯೇಸು ಸ್ವಾಮಿ ಅರ್ಥಲ್ಲಿ ಬಂದಾಗ ಕೂಡ ದೇವರ ಚಿತ್ತನ ಮಾಡಿದ್ರು, ತಂದೆಯ ಚಿತ್ತನ ಮಾಡಿದ್ರು. ಅಂದರೆ ವೆನ್ ಹಿ ವಾಸ್ ವಿತ್ ಫಾದರ್ ಹಿ ಸಾ ದ ಗ್ಲೋರಿ. ಅರ್ಥಿಗೆ ಬಂದಾಗ ಕೂಡ ಹಿಸ್ ಐಸ್ ವಾಸ್ ಫಿಕ್ಸ್ಡ್ ಆನ್ ಹಿಮ್. ಕ್ರಾಸಲ್ಲಿ ಆಗಿದಾಗ ಕೂಡ ಹಿಸ್ ಐಸ್ ವಾಸ್ ಫಿಕ್ಸ್ಡ್ ಆನ್ ಹಿಮ್. ರಿಸರೆಕ್ಟ್ ಆದಾಗ ಕೂಡ ಹಿಸ್ ಐಸ್ ವಾಸ್ ಫಿಕ್ಸ್ಡ್ ಆನ್ ಹಿಮ್. ಹಿ ವಾಸ್ ಟೆಲಿಂಗ್ ಹಿಸ್ ಡಿಸೈಪಲ್ಸ್, ಫಾಲೋ ಮೀ, ದೇರ್ ಇಸ್ ಓನ್ಲಿ ಒನ್ ವೇ ಟು ಫಾದರ್. Follow me, come. Hallelujah, hallelujah. Always understand, God is going to give more than we deserve, that He Himself is giving to us. Hallelujah. ದೇವರು ಹೇಳ್ತಾರೆ, ಪರಲೋಕದಲ್ಲಿ ಎಲ್ಲ ತಗೋ ಅಂತಂದ್ರೆ ಕೂಡ ನಮ್ಮ ಐದು ಅವ್ರ ಮೇಲೆ ಫಿಕ್ಸ್ ಆಗಿರುತ್ತೆ. ಬಟ್ He's telling the invitation is open, even I am available. Hallelujah. ನಾವು ಹೇಳ್ಬೋದಲ್ಲ, ದೇವರು ಹೇಳ್ತಾರೆ, even you can choose me or you can choose anything. ಅದು ಕೂಡ ಆಪ್ಷನ್ ಇದೆ, ಬಟ್ we will. Hallelujah. Let that days come. In pain, suffering and rejection, God is going to give you Himself. Don't worry about anything in the world.
ಈ ಲೋಕ ನಮ್ದಲ್ಲ. ವಿಲಿಗ್ರಾಮ್ ಅವ್ರು ಹೇಳ್ತಾರೆ, ಐ ಆಮ್ ಟ್ರಾವೆಲಿಂಗ್ ಥ್ರೂ ದಿಸ್ ವರ್ಲ್ಡ್. ಟುಡೇ ವಿ ಆರ್ ಆಲ್ಸೋ ಡೂಯಿಂಗ್ ದ ಸೇಮ್. Hallelujah. Hallelujah. Let our minds be renewed. Let our spirit be renewed. Let everything of ours be renewed. Let our intentions, motives, everything be renewed. Everything be Jesus, 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 Jesus. One day our eyes will be fixed on Jesus, and never we will take off our eyes on Jesus. One day our eyes will be fixed on Jesus, and always, 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 always we will see Him. Hallelujah. ಯಾವಾಗ ಕೂಡ ದೇವರು ನೋಡ್ತಾನೆ ಇರೋಣ. This is what we should be. Hallelujah. Hallelujah. Sorry for taking long time. So let's close with a prayer. Father, thank you for this wonderful revelations in your word. We believe, Lord, it is you who are going to work. It is not us, Lord. It is you who is going to work in us, Lord. Today, whatever you have spoken, let it work in Jesus' name. Change us according to your word, according to your spirit, Lord. Transform us with a whole new mind, Lord. Into your hands we submit everything, Lord. In Jesus' most precious name we pray. Amen.